ವೆಲ್ಕಮ್ ಬ್ಯಾಕ್. ಇನ್ನು ಚಲುವರಾಯಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಈಗ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ನನ್ನ ಸರ್ಕಾರವನ್ನ ಫೋನ್ ಟ್ಯಾಪಿಂಗ್ ಮಾಡ್ಕೊಳ್ತಾ ಇದ್ರೆ ಯಾಕೆ ಬೀಳ್ತಾ ಇತ್ತು, ಇನ್ನೊಂದ್ ಕಡೆಯಲ್ಲಿ ನಾನು ನನ್ನ ಮೈತ್ರಿ ಸರ್ಕಾರವನ್ನ ಯಾಕೆ ಬೀಳಿಸ್ಕೊಳ್ತಾ ಇದೆ ಅಂತ ಚಲುವರಾಯಸ್ವಾಮಿ ಆರೋಪಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ತನಿಖೆ ಮಾಡಿದ್ರಲ್ಲ ಅದು ಕತೆ ಏನಾಯ್ತು, ಪರ್ಯಾಯ ಮಠವನ್ನ ಬೆಳೆಸೋಕೆ ಹೋಗಿದ್ದು ಯಾರು, JDS ಅನ್ನ ಮುಗಿಸೋಕ್ ಹೋದವರು ಯಾರು ಅಂತ DCM DK ಶಿವಕುಮಾರ್ಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ಈಗ ಚಲುವರಾಯಸ್ವಾಮಿ ಅವರು ಹೇಳಿದ್ರೆ ಸರ್, ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ದು JDS ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದು 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ, ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್, 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಹೇಳ್ತಿರಲ್ಲ, ಅದೇ ತಾನೇ ಕೊಟ್ಟಿದ್ದು. 5 ವರ್ಷ ಕೊಟ್ಬಿಟ್ಟು ಇಲ್ಲಿ JDSನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದಾರಲ್ಲ, ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಪರ್ಯಾಯ ಪೀಠ ಮಾಡಕ್ಕೆ ಹೋಗಿದ್ರು ಸರ್, ಆದಿಚುಂಚನಗಿರಿ ಮಠದ ಪರ್ಯಾಯ ಪೀಠ ಮಾಡಕ್ಕೆ ಹೋಗಿದ್ರು ಅಂತ JDSನವರು ಮಾಡಿದ್ದು. ಅಯ್ಯೋ, ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಒಟ್ಟಿನಲ್ಲಿ ಈಗ ಲೋಕಸಮರದಲ್ಲಿ ಕರ ಕದ್ದಾಲಿಕೆ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಚಲುವರಾಯಸ್ವಾಮಿ ಈಗ ಅಖಾಡಕ್ಕಿಳಿದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ H.D. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೇ ಫೋನ್ ಕದ್ದಾಲಿಕೆ ಆಗಿದ್ದು ಅಂತ ಆರೋಪ ಮಾಡಿದ್ದಾರೆ. ಶ್ರೀಗಳ ಫೋನ್ ಟ್ಯಾಪಿಂಗ್ ಯಾರು ಮಾಡಿಸಿದ್ದು ಅಂತ ಕೇಳಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದಲ್ಲೇ ಫೋನ್ ಟ್ಯಾಪ್ ಆಗಿದ್ದು ಅನ್ನುವಂಥದ್ದನ್ನ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ? ಚಲುವರಾಯಸ್ವಾಮಿ ಮಾತಾಡಿರ್ತಕ್ಕಂಥದ್ದು. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತಾವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.